ಫೈನಲಿ ಮಳೆ ನಿಲ್ತು, ಹಬ್ಬ ಸ್ಟಾರ್ಟ್ ಆಯಿತು. ಮಳೆ ಬಂದಿದ್ದು ಅಮ್ಮನ ಆಶೀರ್ವಾದ ಅಂತಲೇ ಅಂದ್ಕೊಳ್ಳೋಣ. ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಹೋಗ್ತಿರೋ ಮಳೆಗಳೆಲ್ಲ ಹೊನ್ನೇನಹಳ್ಳಿ ಮಳೆಗಳು. ಹಿಂದೆಗಡೆ ಇರೋದೆಲ್ಲ ಹಿರಿಸವೆ ಮಳೆಗಳು. ಫಸ್ಟು ಹೆಬ್ಬರಮ್ಮನ ದೇವಸ್ಥಾನದಿಂದ ಹೊರಟ ಮೇಲೆ ಹಿಂದೆ ಮಳೆ ಹೋಗುತ್ತೆ. ಮಳೆಗೆ ಹೋಗ್ಬಿಟ್ಟು ಒಂದು ರೌಂಡು ಉಯ್ಯಾಲೆ ಕಂಬ ಸುತ್ತಕೊಂಡು ಮತ್ತೆ ಅವರು ಹೊನ್ನೇನಹಳ್ಳಿಯವರು ಊರಿಗೆ ಹೋಗ್ಬಿಡ್ತಾರೆ. ಯಾಕೆಂದರೆ ಬೆಳಗ್ಗೆಯಿಂದ ಹಸ್ಕೊಂಡಿರ್ತಾರೆ, ಅವರು ಏನೂ ತಿಂದಿರಲ್ಲ. ಮಳೆ ಬಂದಿದ್ದರಿಂದ ತುಂಬ ಲೇಟ್ ಆಯಿತು. ಸೊ ಅದರಿಂದ ಅವರು ಬೇಗ ಹೊರಟ್ಬಿಟ್ರು. ಹೆಬ್ಬಾರಮ್ಮ ಮತ್ತೆ ಚೌಡೇಶ್ವರಿ ಗುಡಿ ಹತ್ರ ಬಂದು ದೇವಸ್ಥಾನದಿಂದ ಮತ್ತೆ ರಿಟರ್ನು ಉಯ್ಯಾಲೆ ಕಂಬದ ಹತ್ರ ಬರುತ್ತೆ. ಹಿಂದೆ ಹೆಬ್ಬಾರಮ್ಮನ ಹಿಂದೆ ಉರುಳು ಸೇವೆ ಮಾಡೋರು ಮತ್ತು ಬಾಯಿ ಬೀಗ ಹಾಕಿಸ್ಕೊಂಡಿರೋರು ಎಲ್ಲರೂ ಹಿಂದೆ ಬರ್ತಾರೆ. ಯಾಕೆಂದರೆ ಅದು ಹರಕೆ ಹೊತ್ತಿರ್ತಾರೆ. ಕೆಲವರು ಉರುಳು ಸೇವೆ ಮಾಡ್ತೀವಿ ಮತ್ತು ಬಾಯಿ ಬೀಗ ಹಾಕಿಸ್ಕೊತೀವಿ ಅಂತ. ಸೊ ಹರಕೆ ಇರೋರೆಲ್ಲ ಹೆಬ್ಬಾರಮ್ಮನ ಹಿಂದೆ ಬರ್ತಾರೆ. ಹೆಬ್ಬಾರಮ್ಮನ ಹಿಂದೆ ಬಂದು ಅವರೆಲ್ಲ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿ ಉಯ್ಯಾಲೆ ಕಂಬದ ಹತ್ರ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಮ್ಮನ್ನ ಉಯ್ಯಾಲೆ ಆಡಿಸ್ತಾರೆ. ಅದು ಹೆಬ್ಬಾರಮ್ಮನ ಉಯ್ಯಾಲೆ ಆಡಿಸೋದು ತುಂಬ ಚೆನ್ನಾಗಿರುತ್ತೆ ನೋಡಿ. ಹೆಬ್ಬಾರಮ್ಮನ ಉಯ್ಯಾಲೆ ಎಲ್ಲ ಆಡಿಸಿದ್ಮೇಲೆ ಹೆಬ್ಬಾರಮ್ಮನ ದೇವಸ್ಥಾನಕ್ಕೆ ಹೆಬ್ಬಾರಮ್ಮನ ಕರ್ಕೊಂಡೋಗ್ಬಿಟ್ಟು ನೆಕ್ಸ್ಟ್ ಚೌಡೇಶ್ವರಿ ಅಮ್ಮನ್ನ ಮತ್ತು ನಮ್ಮ ಚೌಡೇಶ್ವರಿ ಗುಡಿಗೆ ಕರ್ಕೊಂಬರ್ತಾರೆ. ನೆಕ್ಸ್ಟ್ ಅವತ್ತಿಗೆ ಮುಗಿಯುತ್ತೆ. ನೆಕ್ಸ್ಟ್ ಡೇ ತೇರಿರುತ್ತೆ. ತೇರೆಲ್ಲ ಆದಮೇಲೆ ಜಾತ್ರೆ, ತೇರು ಎರಡೂ ಇರುತ್ತೆ. ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಕಡಲೆಬೇಳೆ ಜಾಸ್ತಿ ಫೇಮಸ್ಸು. ಕಡಲೆಬೇಳೆ ಕೊಡ್ತಾರೆ, ಜ್ಯೂಸು, ಮಜ್ಜಿಗೆ, ಪಾನಕ ಎಲ್ಲ ಇರುತ್ತೆ. ಜಾತ್ರೆ ಫುಲ್ಲು. ಅದೆಲ್ಲ ಮುಗಿದ್ಮೇಲೆ ಲಾಸ್ಟ್ ಆರ್ಕೆಸ್ಟ್ರಾ. ಆದಮೇಲೆ ನೆಕ್ಸ್ಟ್ ಡೇ ಕಂಕಣ ಬಿಚ್ತಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹಬ್ಬ ಮುಗಿಯುತ್ತೆ.